ಹಾಯ್, ನಾನು ಶಿವರಾಜ್. ಶನಿವಾರದ ಟೆಕ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಮೊದಲೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಲಿಕಾಂನವ್ರು ಕೂಡ ಮತ್ತೆ ಅವರ ಬೆಲೆಯನ್ನು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದಾರಂತೆ. ರಿಚಾರ್ಜ್ ಬೆಲೆಯನ್ನು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದಾರಂತೆ. ಹೆಚ್ಚು ಕಮ್ಮಿ ಅಂದ್ರೆ ಒಂದು 10% ಹೆಚ್ಚಿಗೆ ಆಗುತ್ತೆ ಅಂತ ಈ ಸಾರಿ. ಇದು ಡಿಸೆಂಬರ್ ತಿಂಗಳಲ್ಲಿ ಆಗಬಹುದು, ಆ ತಿಂಗಳಲ್ಲಿ. ಇನ್ನ ಏರ್ಟೆಲ್ ನಲ್ಲಿ ಮೊದಲು ಈಗ ಒಂದು ವರ್ಷಕ್ಕೆ 3,500 ರೂಪಾಯಿ ಇದೆ. ಈಗ ಅದು ಹೆಚ್ಚಿಗೆ ಆದ ಕೂಡಲೇ 4,000 ರೂಪಾಯಿ ಸನೇಕ ಆಗಬಹುದು. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ 17 Pro ಇದೆಲ್ಲ ಮನೆ ಲಾಂಚ್ ಆಗಿದ್ದು, ಅದು ಆರೆಂಜ್ ಕಲರ್ ಇದ್ದು ಪಿಂಕ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆ ಅಂತೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ನೀವೆಲ್ಲ. ಇದು ಎದರಿಂದ ಆಗುತ್ತೆ ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ನ ಯೂಸ್ ಮಾಡಿ ಕ್ಲೀನ್ ಮಾಡೋದರಿಂದ ಇದು ಈ ತರ ಪಿಂಕ್ ಆಗಿ ಟರ್ನ್ ಆಗ್ತಾ ಇದೆ. ಆಪಲ್ ನವರು ಏನು ರಿಪ್ಲೈ ಮಾಡಿಲ್ಲ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ Z Fold 7 ಕೂಡ ಪೇಂಟ್ ಪೀಲ್ ಆಗ್ತಾ ಇದೆ ಅಂತ ಅನ್ನೋದು ಕೇಳಿದ್ದೇವೆ. ಇದಕ್ಕೆ ಸ್ಯಾಮ್ಸಂಗ್ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಏನಂತಂದ್ರೆ ಅವರ ಸ್ಯಾಮ್ಸಂಗ್ ಚಾರ್ಜರ್ ನ ಯೂಸ್ ಮಾಡಿಲ್ಲ ಅಂದ್ರೆ ಈ ತರ ಆಗುತ್ತೆ ಅಂತಂದು ರಿಪ್ಲೈ ಮಾಡಿದ್ದಾರೆ. ಆಕ್ಚುಲಿ ಇದೆಲ್ಲ ಪೇಂಟ್ ಅಲ್ಲ, ಇದು ಪೇಂಟ್ ಪೀಲ್ ಆಗ್ತಾ ಇಲ್ಲ. ಸ್ಯಾಮ್ಸಂಗ್ ನವರು ಅನೋಡೈಸ್ಡ್ ಮೆಥಡ್ ನ ಯೂಸ್ ಮಾಡಿ ಅದರ ಮೇಲಿಂದ ಬ್ಯಾಕ್ ಪ್ಯಾನಲ್ ಅದನ್ನೆಲ್ಲ ಮಾಡಿರ್ತಾರೆ. ಅವರು ಅಟ್ಮಾಸ್ಫಿಯರ್ ಗೆ ರಿಯಾಕ್ಟ್ ಆಗಿ ಈ ತರ ಪೇಂಟ್ ಪೀಲ್ ಆಗೋ ತರ ಆಗ್ತಿರಬಹುದು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ 18 Pro ಮುಂದಿನ ವರ್ಷ ಲಾಂಚ್ ಆಗುವ ಐಫೋನ್ ನ ಕಲರ್ ಕೂಡ ಲಾಂಚ್ ಆಗಿದೆ. ಇಲ್ಲಿ ಇವರು ರಿಲೀಸ್ ಮಾಡಿದ್ದಾರೆ ಆಪಲ್ ನವರು. ಇಲ್ಲಿ ನೋಡಬಹುದು ನೀವು, ಒಂದು ಲೈಟ್ ಬ್ರೌನ್ ಆಗಿ ಒಂದಿದೆ, ಇನ್ನೊಂದು ಲಾಸ್ಟ್ನೇದು ಉಜ್ಜಾಲ ಕಲರ್ ಟೈಪ್ ಒಂದು ಕಲರ್ ನ ರಿಲೀಸ್ ಮಾಡಿದ್ದಾರೆ ಇವರು ಆಪಲ್ ನವರು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iOS 26 ಇದೆ ಅಲ್ಲ, ಅದ್ರಲ್ಲಿದ್ರ ಲಿಕ್ವಿಡ್ ಎಫೆಕ್ಟ್ ಇದೆ ಅಲ್ಲ, ಅದ್ರಲ್ಲಿದ್ರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಎಲ್ಲರಿಗೂ. ಆದ್ರಿಂದ ಆಪಲ್ ನವರು ಕೂಡ 2 ಸೆಟ್ಟಿಂಗ್ ನ ಲಾಂಚ್ ಮಾಡಿದ್ದಾರೆ ಲಿಕ್ವಿಡ್ OS ಗೆ. ಒಂದು ಕ್ಲಿಯರ್ ಅಂತಿದೆ, ಒಂದು ಟಿಲ್ಟೆಡ್ ಅಂತಂದು ಇನ್ನೊಂದು ಆಪ್ಷನ್ ಇದೆ ಸೆಟ್ಟಿಂಗ್ ನಲ್ಲಿ. ನೀವು ನೋಡಬಹುದು, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ. ಇದು ನನಗೆ ಅನಿಸಿದ ಹಾಗೆ ಟಿಲ್ಟೆಡ್ ನ ಯೂಸ್ ಮಾಡೋದೇ ಬೆಟರ್ ನನಗೆ ಅನಿಸಿದ ಹಾಗೆ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜೊಹೋದವರು ಮೊನ್ನೆ ಅರತೈ ಅಂತಂದು ಒಂದು ಆಪ್ ನ ಲಾಂಚ್ ಮಾಡಿದ್ರು. ಇದು ವಾಟ್ಸ್ಆಪಿನ ರೀತಿಯೇ ಇದು ಅಂದ್ರೆ ಒಂಥರ ಇಂಡಿಯಾದ ವಾಟ್ಸ್ಆಪ್ ಇದ್ದಾಗೆ. ಇದು ಅವಾಗ ಲಾಂಚ್ ಆದ ಒಂದು ವಾರದಲ್ಲಿ ಇದು ಟಾಪ್ 10 ಇತ್ತು. ಎಲ್ಲರೂ ಇಂಡಿಯಾದವರು ಎಲ್ಲರೂ ಡೌನ್ಲೋಡ್ ಮಾಡಿದ್ರು ಇದನ್ನ. ಈಗ ಸದ್ಯದಲ್ಲಿ ಟಾಪ್ 100 ನಲ್ಲಿ ಕೂಡ ಇಲ್ಲ ಇದು. ಯಾಕಂದ್ರೆ ವಾಟ್ಸ್ಆಪ್ ನಲ್ಲಿ ಎಲ್ಲಾ ಫೀಚರ್ಸ್ ಇದೆ, ಇದಕ್ಕೆ ಒಮ್ಮೆಲೆ ಸ್ವಿಚ್ ಆಗಂದ್ರೆ ಯಾರಿಗೂ ಆಗೋಲ್ಲ. ಒಳ್ಳೆ ಇದು ಅಷ್ಟೊಂದು ಏನು ಫೀಚರ್ಸ್ ಕೂಡ ಇಲ್ಲ ಇದರಲ್ಲಿ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S ಸೀರೀಸ್ ಇದೆಯಲ್ಲ, ಅದು ಒಂದ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತೆ. ಇದು ಫೆಬ್ರವರಿ 25, 2026ರಲ್ಲಿ ಲಾಂಚ್ ಮಾಡುತ್ತಾರೆ ಅಂತಂದು ಹೇಳಿದ್ದಾರೆ ಸ್ಯಾಮ್ಸಂಗ್ ನವರು. ಪ್ರತಿ ವರ್ಷ ಜನವರಿ ತಿಂಗಳಲ್ಲೇ ಲಾಂಚ್ ಆಗ್ತಿತ್ತು. ಈ ವರ್ಷ ಏನೋ ಒಂದ್ ಸ್ವಲ್ಪ ಲೇಟ್ ಆಗಿದೆ. ಏನಿಲ್ಲಂದ್ರೂ ಒಂದು ತಿಂಗಳ 15 ದಿನದ ಮೇಲೆ ಲೇಟ್ ಆಗುತ್ತೆ ಅಂತ ಸರಿ. ಇನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಆಪ್ ನವರು ಆಪಲ್ ವಾಚಿಗೋಸ್ಕರ ಅವರ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಈಗ ನಾವೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ, ಅದೇ ವಾಟ್ಸ್ಆಪ್ ನ ಆಪಲ್ ವಾಚಿಗೆ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ. ಅದೇ ಇದ್ರೊಳಗೆ ನಾವ್ ಏನ್ ಬೇಕಾದ ಮೆಸೇಜ್ ಎಲ್ಲ ಆ ವಾಚ್ ನಲ್ಲೇ ನೋಡಬಹುದು, ಅಲ್ಲೇ ರಿಪ್ಲೈ ಮಾಡಬಹುದಂತೆ. ಮತ್ತಷ್ಟು ಟೆಕ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.